ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಹೈದರಾಬಾದ್ ಸ್ಟೈಲಲ್ಲಿ ದಮ್ ಬಿರಿಯಾನಿನ ಯಾವ ಥರ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಈಸಿ ಮೆಥಡಲ್ಲಿ ನಾನು ಬಿಗಿನರ್ಸ್ಗಳಿಗೂ ಸಹ ನಾನು ಇದರಲ್ಲಿ ವಿಡಿಯೋದಲ್ಲಿ ಈಸಿ ಮೆಥಡಲ್ಲಿ ಮಾಡೋದನ್ನು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಕೊನೆವರೆಗೂ ನೋಡಿ. ಒಂದು ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ ದಮ್ ಬಿರಿಯಾನಿನ ಮನೇಲೆ ನಿಮ್ಮ ಭಾನುವಾರದ ಬಾಡೂಟಕ್ಕೆ ಮಾಡೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಗೈಸ್, ಇದನ್ನು ಮೊದಲಿಗೆ ಮಾಡಲಿಕ್ಕೆ ನಾವು ಅನ್ನನ ಮಾಡಿಕೊಂಡು ಸಪ್ರೇಟ್ ಇಟ್ಕೋಬೇಕಾಗುತ್ತೆ, ಮಸಾಲೆನ ಸಪ್ರೇಟ್. ಅನ್ನ ಮಾಡಲಿಕ್ಕೆ ಮೊದಲಿಗೆ ಅಕ್ಕಿನ ಹಾಕೋಬಿಟ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು 15 ಮಿನಿಟ್ಸ್ ಅದನ್ನು ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ. ನಂತರ ಇದನ್ನ ಅಕ್ಕಿ ನೆನೆಯೋ ಅಷ್ಟು ಟೈಮಲ್ಲಿ ಒಂದು ಕಡಾಯಿಗೆ ನೀರು ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕಾಯಲಿಕ್ಕೆ ಬಿಟ್ಟಿದ್ದೀನಿ. ಅದು ನೀರು ಕಾಯಲಿಕ್ಕೂ 15 ಮಿನಿಟ್ಸ್ ಆಗುತ್ತೆ. ಆ ಟೈಮಲ್ಲಿ ಇಲ್ಲಿ ಅಕ್ಕಿನೂ ಸಹ ನೆಂದಿರುತ್ತೆ. ನೀರು ಕುದಿಯತ್ಲಿಕ್ಕೆ ಶುರು ಆಯಿತು. ಇವಾಗ ತೊಳೆದಿರುವಂತಹ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿನ ಹಾಕೋಬಿಟ್ಟು ಅದು ಅನ್ನ ಬೇಯಲಿಕ್ಕೆ ಎಷ್ಟು ಉಪ್ಪಿನ ಅವಶ್ಯಕತೆ ಇದೆ ಅನಿಸುತ್ತೆ ಅಷ್ಟನ್ನ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಮೇಯ್ನ್ ಟಿಪ್ ಏನಂದರೆ, ಅನ್ನ ಉದುದ್ರಾಕ್ ಬರಲಿಕ್ಕೆ ಅದಕ್ಕೆ ಸ್ವಲ್ಪ ಆಯಲ್ನ ಸಹ ಸೇರಿಸ್ಕೋಬೇಕು. ಇದೊಂದು ಟಿಪ್ ಮರಿಬೇಡಿ. ಇದೇ ಥರ ಹೆಚ್ಚೆಚ್ಚು ಟಿಪ್ಗಳನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾನೆ ಇರ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ನಂತರ ಒಂದು 15 ಮಿನಿಟ್ಸ್ ಆಗುತ್ತೆ. ಅನ್ನದಲ್ಲಿರುವಂತಹ ನೀರೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ನೋಡಿ, ನೀವು ನೋಡ್ತಾ ಇರ್ಬೋದು ಅನ್ನ ಎಷ್ಟು ಉದುದ್ರಾಗಿದೆ. ಇನ್ನೂ ಸ್ವಲ್ಪ ನೀರಿದ್ರೂ ಸಹ ಅನ್ನ ಉದುದ್ರಾಗಿದೆ. ಇದನ್ನು ಅನ್ನನ 70% ಆಗೋಷ್ಟು ನಾವು ಬೇಯಿಸಿ ಎತ್ತಿಟ್ಕೊಳ್ಳೋಣ. ಇನ್ನು 30% ದಮ್ಮಲ್ಲಿ ಬೇಯ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿ ಅಕ್ಕಿ ಬೆಂದಿದೆ ಅಂತ. 70% ಅಷ್ಟು ಅನ್ನನ ಬೇಯಿಸಿ ಎತ್ತಿಟ್ಕೋತಾ ಇದ್ದೀನಿ. ನಂತರ ಇವಾಗ ಬಿರಿಯಾನಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. 1 ಕಿಲೋ ಚಿಕನ್ ತಗೊಂಡಿದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ 2 ಕಟ್ ಮಾಡಿರುವಂತಹ ಈರುಳ್ಳಿ, 2 ಮೀಡಿಯಮ್ ಸೈಜು ಟೊಮೆಟೊ, ಇನ್ನು ರುಬ್ಕೊಳ್ಳಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಒಂದು 10 ಹಸಿರು ಮೆಣಸಿಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಸಣ್ಣದಾಗಿ ನಾನು ಪೇಸ್ಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇದೊಂದೇ ಮಸಾಲೆ ಗೈಸ್, ಇನ್ನು ಯಾವ ಥರ ಮಸಾಲೆನೂ ಸಹ ನಾವು ರುಬ್ಬೋ ಅವಶ್ಯಕತೆನೇ ಇಲ್ಲ. ನಂತರ ಇಲ್ಲಿ ಹೊರಗಡೆಯಿಂದ ತಂದಿರೋಂತಹ ಬಿರಿಯಾನಿ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ಪೈಸಸ್ ಬಂದು ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಮತ್ತು ಪಲಾವ್ ಎಲೆನ ತೊಗೊಂಡಿದ್ದೀನಿ. ನಂತರ ಈಗ ನೀವು ಯಾವ ಕಡಾಯಲ್ಲಿ ನೀವು ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ, ಸಣ್ಣದು ತೊಗೊಳಕ್ಕೆ ಹೋಗ್ಬಿಡಿ. ಏಕೆಂದರೆ ದಮ್ಮೆಲ್ಲ ಕಟ್ಟಬೇಕು, ಚಿಕನ್ ರೈಸ್ ಎಲ್ಲ ಜಾಸ್ತಿ ಆಗೋ ಸಾಧ್ಯತೆಗಳು ತುಂಬ ಇರ್ತವೆ. ಸೊ ಹಾಗಾಗಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಫ್ರೈ ಆದ ನಂತರ ತುಪ್ಪನೂ ಸಹ ನೀವು ಆ್ಯಡ್ ಮಾಡ್ಕೋಬೋದು. ಎಣ್ಣೆ ಅರ್ಧ ತುಪ್ಪ ಅರ್ಧನಾದರೂ ಆ್ಯಡ್ ಮಾಡ್ಕೋಬೋದು, ಅಥವಾ ಎಣ್ಣೆ ಜಾಸ್ತಿ ತುಪ್ಪ ಕಡಿಮೆನಾದ್ರೂ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಈರುಳ್ಳಿನ ಹಾಕ್ಕೊಂಬಿಟ್ಟು ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ ಸ್ಪೈಸಸ್, ತದನಂತರ ಅದಕ್ಕೆ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಮಸಾಲೆಯಲ್ಲಿರುವಂಥ ಸ್ಮೆಲ್ಲು ನೀಟಾಗಿ ಹೋಗಬೇಕು. ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡ್ತಾ ಇರಬೇಕು ಮಸಾಲೆ. ಅಷ್ಟೊತ್ತನ ಚೆನ್ನಾಗಿ 5 ಮಿನಿಟ್ಸ್ ಆಗುತ್ತೆ ಫ್ರೈ ಮಾಡ್ಕೊಳ್ಳಿ. ನಂತರ ಕಟ್ ಮಾಡಿರೋಂತಹ ಟೊಮೆಟೊನ ಹಾಕ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 kg ಆಗೋಷ್ಟು ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಮೆಜರ್ಮೆಂಟು 1 kg ಚಿಕನ್ಗೆ ನಾನು ತೋರಿಸ್ತಾ ಇದ್ದೀನಿ. ಇದೇ ಥರ ನೀವೇನಾದರೂ 2 kg ಮಾಡೋದಿದ್ರೆ ಮಸಾಲೆ ಎಲ್ಲ ಡಬಲ್ ಮಾಡ್ಕೊಳ್ತಾ ಬನ್ನಿ. ಚಿಕನ್ಗೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪನ್ನ ಸಹ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಉಪ್ಪು ಮಸಾಲೆ ಒಟ್ಟಿಗೆ ಬೆರೀಲಿಕ್ಕೆ ನೀಟಾಗಿ ಒಂದು 5 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೈಸ್, ಇದು ಏನು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಆಗಿರುತ್ತೆ. ಯಾವುದೇ ಥರ ಫ್ಯಾನ್ಸಿ ಐಟಮ್ ಏನು ಯೂಸ್ ಮಾಡ್ತಾ ಇಲ್ಲ. ಮನೇಲಿ ಸಿಗುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಮಾಡಿರೋಂತಹ ಈ ದಮ್ ಬಿರಿಯಾನಿ, ಈ ರುಚಿ ಮಾತ್ರ ನಾನು ಇಷ್ಟು ಕಡಿಮೆ ಮಸಾಲೆಗೆ ಈ ಥರ ರುಚಿ ಬರುತ್ತೆ ಅಂತ ನಾನು ಇಮ್ಯಾಜಿನೇ ಇರಲಿಲ್ಲ ಗೈಸ್. ಆ ಥರ ರುಚಿ ಇದೆ. ನೀವು ಮಾತ್ರ ಈ ಸಂಡೆಗೆ ಮಾಡೋದನ್ನ ಬಿರಿಯಾನಿನ ಮರೆಯೋಕ್ಕೆ ಹೋಗ್ಬೇಡಿ. ನಂತರ ಇದು ಒಂದು 10 ಮಿನಿಟ್ಸ್ ಆದ ನಂತರ ಹೊರಗಡೆ ತಂದಿರುವಂತಹ ಬಿರಿಯಾನಿ, ನಿಮ್ಗೆ ಯಾವುದು ಬಿರಿಯಾನಿ ಇಷ್ಟ ನೋಡಿ, ಬಿರಿಯಾನಿ ಪೌಡರ್, ಆ ಬಿರಿಯಾನಿದು ಪೌಡರ್ ನೀವು ಸಿಗುತ್ತೆ ಹೊರಗಡೆ ತಗೋಬೋದು. ನಂತರ ಅದು ಬಿರಿಯಾನಿನ ಪೌಡರ್ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಅದನ್ನು ಫ್ರೈ ಮಾಡಿದ ನಂತರ ಚಿಕನ್ನು ಬೇಯಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನಿಸುತ್ತೆ ಅಷ್ಟನ್ನು ಮಾತ್ರ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರನ್ನ ಹಾಕೊಳ್ಳೋಕ್ಕೆ ಹೋಗಬೇಡಿ. ಏಕೆಂದರೆ ನಾವು ಅನ್ನ ಆಲ್ರೆಡಿ ಬೇಯಿಸಿದ್ದೀವಿ. ಇಲ್ಲೂ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಂಬಾರು ಥರ ಆಗುತ್ತೆ, ಬೇಯಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಇವಾಗ ನೆಕ್ಸ್ಟ್ ಏನು ಅಂದರೆ, ಆ ಚಿಕನ್ ಒಟ್ಟಿಗೆ ಇರುವಂತಹ ಸ್ವಲ್ಪ ಮಸಾಲೆನ ನಾನು ಎತ್ತಿಟ್ಕೋತಾ ಇದ್ದೀನಿ. ಯಾಕೆ ಅಂದರೆ ದಮ್ ಕಟ್ಟಿದಾಗ ಮೇಲೆ ಹಾಕ್ಲಿಕ್ಕೆ ಬೇಕಾಗುತ್ತೆ. ಸೊ ಗೈಸ್, ಈಗ ನೋಡ್ತಾ ಇರ್ಬೋದು ಒಂದು ಬೌಲಲ್ಲಿ, ಸಣ್ಣ ಬೌಲಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಅನ್ನನೂ ಸಹ ತಣ್ಣಗಾಗಿ ಉದುದ್ರಾಗಾಗಿ
ರೆಡಿಯಾಗಿದೆ. ಇಲ್ಲಿ ನಂತರ ಕಡಾಯಿಗೆ ಈ ಉದ್ದುದ್ರಾಗಿರುವಂತಹ ಅನ್ನನ ಚಿಕನ್ ಮೇಲೆಲ್ಲ ಹಾಕ್ಕೊಳ್ತಾ ಬನ್ನಿ. ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ಅದು ನೀಟಾಗಿ ಸ್ಪ್ರೆಡ್ ಆದ ನಂತರ ನೀವು ಎತ್ತಿಟ್ಕೊಂಡಿದ್ರಿ ನೋಡಿ ಮಸಾಲೆ, ಆ ಮಸಾಲೆನ ಇವಾಗ ಅನ್ನದ ಮೇಲೆ ಹಾಕ್ಕೊಳ್ಳಿ. ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ಇದು ಫುಲ್ ಎಲ್ಲನೂ ಕೆಳಗಡೆನೇ ಮಸಾಲೆನೇ ಬಿಟ್ಟು ಮೇಲ್ಗಡೆ ಬರೀ ಅನ್ನ ಹಾಕಿದ್ರೆ ನಿಮಗೆ ಇದನ್ಸಲ್ಲ. ಏಕೆಂದರೆ ಅನ್ನಕ್ಕೆ ಮಸಾಲೆ ಹಿಡಿಯೋಲ್ಲ. ಏಕೆಂದರೆ ಅನ್ನ ಸಪ್ರೇಟ್ ಮಸಾಲೆ ಸಪ್ರೇಟ್ ಆಗೋ ಸಾಧ್ಯತೆ ತುಂಬ ಇರ್ತವೆ. ಸೊ ಹಾಗಾಗಿ ಮೇಲಿಂದ ಸ್ವಲ್ಪ ಮಸಾಲೆ ಹಾಕಿದರೆ ಮೇಲೆ ಕೆಳಗೆ ಎರಡು ಕಡೆ ಮಸಾಲೆ ಇದ್ರೆ ನೋಡಿ ನಿಮಗೆ ಪರ್ಫೆಕ್ಟ್ ಆದಂತಹ ಬಿರಿಯಾನಿ ರೆಡಿ ಆಗುತ್ತೆ. ತದನಂತರ ಇದಕ್ಕೆ ಮೇಲಿಂದ ಹಾಕ್ತಾ ಇರೋದು ಇದೇನಪ್ಪ ಅಂತ ಅನ್ಕೋತಾ ಇದ್ದೀರಾ? ಏನೂ ಇಲ್ಲ, ಅರಿಶಿನ ಪೌಡರ್ನ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮೇಲಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಬಿಟ್ಟು ಅದಕ್ಕೆ ಕರೆಕ್ಟಾಗಿ ಫಿಟ್ಟಾಗಿ ಕೂರುವಂತಹ ಒಂದು ಮುಚ್ಚಳನ ಇಟ್ಬಿಟ್ಟು ಅದ್ರ ಮೇಲೆ ಯಾವುದೇ ಥರದ ಬಾರದ ಐಟಮ್ ಇರುತ್ತೆ ನೋಡಿ, ಕುಟಾಣಿನೇ ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲರ ಮನೇಲೂ ಸಿಗುತ್ತೆ. ಕುಟಾಣಿನ ಇಟ್ಬಿಟ್ಟು 15 to 20 ಮಿನಿಟ್ಸ್ ಬಿಟ್ಬಿಡಿ. ಕಡಿಮೆ ಉರಿ ಮಾಡಿಬಿಟ್ಟು 20 ಮಿನಿಟ್ಸ್ ನೀವು ಬಿಟ್ಟರೆ ಬಿಸಿ ಬಿಸಿ ಆದಂತಹ ಉದ್ರು ಆದಂತಹ ಹೈದ್ರಾಬಾದ್ ಸ್ಟೈಲಲ್ಲಿ ದಮ್ ಬಿರಿಯಾನಿ ನಿಮಗೆ ರೆಡಿ ಆಗುತ್ತೆ. ಸವಿಯಲಂತೂ ಸಿದ್ಧ ಆಗುತ್ತೆ. ಮನೆಯೆಲ್ಲ ಘಮ 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 ಅಂತ ಇರುತ್ತೆ. ಯಾವುದೇ ಥರ ತಳನೇ ಹತ್ತಿಲ್ಲ, ಬ್ಲ್ಯಾಕ್ ಥರ ಯಾವುದೇ ಥರ ಆಗಿಲ್ಲ. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಸಿಗುವಂತಹ ಹೈದ್ರಾಬಾದ್ ದಮ್ ಬಿರಿಯಾನಿನೇ ಆಗಿರುತ್ತೆ. ಈ ರೆಸಿಪಿ ಮಾಡಲಿಕ್ಕೆ ನಿಮಗೆ ಅದಂದರೂ ಫ್ಯಾನ್ಸಿ ಐಟಮ್ ನಾನು ಯೂಸ್ ಮಾಡಿ ನಿಮಗೆ ಮಾಡಿದ್ದೀನಿ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಸೆಷನಲ್ಲಿ ಬಂದು ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ನಾನು ಮಾಡಿರೋದು. ಇದೇ ಥರ ಹೆಚ್ಚೆಚ್ಚು ವಿಡಿಯೋಗಳನ್ನ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ ವರ್ಷಾಸ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಇದೇ ಥರ ನನ್ನ ಎಫರ್ಟ್ ನಾನು ಹಾಕ್ಬಿಟ್ಟು ನಾನು ಇದೇ ಥರ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ಹೆಚ್ಚೆಚ್ಚು ಮೋಟಿವೇಶನ್ ಕೊಡ್ತಾಯಿರಿ. ಮತ್ತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಟೇಕ್ ಕೇರ್.